ಇತಿಹಾಸವನ್ನು ತೆಗೆದು ನೋಡಿದಾಗ ದೊಡ್ಡವರು ಹೆಂಗಾಗ್ಯಾರಪ್ಪ ಅಂದ್ರೆ ಆಚಾರಕ್ಕೆ, ಅನುಭವಕ್ಕೆ, ಅನುಬಂಧಕ್ಕೆ, ಭಕ್ತಿಯ ಸಂಕೇತವನ್ನು ತೋರಿಸಿ ಬಹಳ ದೊಡ್ಡವರಾಗ್ಯಾರ. ನಮ್ಮಲ್ಲಿ ಉಳದೇ ಇಲ್ಲ ಅದು. ನಮ್ಮಲ್ಲಿ ಏನಾಗ್ಯದ, ಉಲ್ಟಾಗ್ಯದ. ಇವತ್ತಿಗೂ ಕೆಲವು ಮಂದಿ ಹಿರಿಯರಾಗಲಿ ಯಜಮಾನರಾಗಲಿ ಸಂಸ್ಕಾರದೊಳಗೆ ಬದುಕ್ತಾರ, ಬಹಳ ಚಂದ ಆಚಾರವಂತರಾಗಿ ಬದುಕ್ತಾರೆ. ಆಸೆ ಇಟ್ಟಿಲ್ಲ ಅವರು. ಸಾಕಪ್ಪ ದೇವ್ರು ಕೊಟ್ಟಾನ, ಇಷ್ಟ ಬದುಕೋನು, ಯಾಕೆ ಬೇಕಾಗಿತ್ತು? ದುರಾಶೆಗೆ ಹೋಗಿ ಬಿಡೋದು ಬೇಡ. ದುರಾಶೆಯಿಂದ ತಂದಿದ್ದನು ಸುಖ ಕೊಡುವುದಿಲ್ಲ. ಒಂದು ಸಲ ಒಬ್ಬ ರೈತರ ಮನೆಗೆ ಒಬ್ಬ ಕಳ್ಳ ಕಳುವು ಮಾಡಕ್ ಬಂದಿದ್ನಂತ. ಕಳ್ಳ ಕಳುವು ಮಾಡಕ್ ಬಂದಿದ್ನಂತ. ಕಳುವು ಮಾಡಕ್ ಬಂದಾಗ ಎಮ್ಮಿ ಮಕ್ಕೊಂಡಿತ್ತಂತ. ಏ ಯಾರು ನೀನು ಅಂತ ಕೇಳಿದ. ಎಮ್ಮಿ ಕಳ್ಳಂದು ಕೇಳಿತ, ಯಾರು ನೀನು? ನಾ ಕಳ್ಳ ಅಂದವ. ಅಲ್ಲೋ ನೀ ಕಳ್ಳಂತಿಗೆ ಸ್ವಚ್ಛ ಹೇಳ್ತೀಯಲ್ಲ? ಹೌದು, ನಾ ಸ್ವಚ್ಛ ಹೇಳ್ತೀನಿ, ನಾ ಕಳ್ಳ. ಕಳ್ಳು ಮಾಡಿ ಏನು ಗಳಿಸಿಯಪ್ಪ? ಕಂಡಂಗ ಆಸ್ತಿ ಗಳಿಸೀನಿ, ಬೆಳ್ಳಿ ಬಂಗಾರ ಗಳಿಸೀನಿ ಅಂದ. ಮಾಡಬಾರ್ದು ಅದನ್ನ ಅಂದಿವ. ಯಾಕ? ಏನು ಗಳಿಸಿಲ್ಲ. ಇವ್ರ ಮನ್ಯಾಗ ಇಂದ ನನ್ನ ಜನ್ಮ ಇದ್ದಾಗ ಒಂದಿಷ್ಟು ಕಳಿವಿನ ಮಜ್ಜಿಗೆ ಕುಡಿದಿದ್ದೆ ನಾನು. ಯಾರು ಮನೆಯಾಗ ಇದ್ದಿಲ್ಲ, ಎಲ್ಲರೂ ಹೊಲಕ್ಕೆ ಹೋಗಿದ್ರು. ಒಳಗಡೆ ಹೋಗಿ ಆ ಕಡೆ ಈ ಕಡೆ ನೋಡಿ ಒಂದಿಷ್ಟು ಮಜ್ಜಿಗೆ ಕುಡಿದು ಬಂದೆ ನಾನು. ಅಷ್ಟಕ್ಕ ಇಷ್ಟು ಎಮ್ಮೆ ಆಗಿಬಿಟ್ಟೀನಿ ನಾನು. ಇವ್ರ ಮನ್ಯಾಗ ಬಡಿತಾರ, ಇವ್ರು ಹಿಂಡಂದಾಗ ಹಿಂಡಬೇಕು, ಬೇರೆ ಹೊಲದಾಗ ಕಾಲಿಟ್ರೆ ಬಡಿತಾರ. ಅಷ್ಟಕ್ಕಿಷ್ಟು. ಮತ್ ನೀನು ಇಷ್ಟು ಮಾಡಿ ಅಂದ್ರೆ ಎಷ್ಟು, ಈ ಮುಂದೆ ಎಷ್ಟಾಗ್ಬೋದು? ನೀನು ಇವ್ರ ಮನ್ಯಾಗ ಕಳುವು ಮಾಡಕ್ ಬಂದಿ, ನಾನೇನು ಇವ್ರ ಮನ್ಯಾಗ ವಜ್ರ ವೈಡೂರ್ಯ ಕನಕದನಕಾದಿಗಳು, ಬೆಳ್ಳಿ ಬಂಗಾರ ದ್ರವ್ಯಗಳು, ದುಡ್ಡು, ಬಟ್ಟಿ ಬರೀ ಕಳುವು ಮಾಡಿಲ್ಲ ನಾನು. ಬರೀ ಮಜ್ಜಿಗೆ, ಅದು ಒಟ್ಟಿಗಾಗಿ ಸ್ವಲ್ಪ ಮಜ್ಜಿಗೆ ಕುಡ್ದಕ್ಕ ಎಮ್ಮೆ ಆಗಿ ಹುಟ್ಟಿನ ನಾನು. ಮತ್ ನೀನು ಅವ್ರ ಮನ್ಯಾಗ ರೊಕ್ಕ ಕಳುವು ಮಾಡಕ್ ಬಂದಿಗಿ, ಬಂಗಾರ ಕಳುವು ಮಾಡಕ್ ಬಂದಿಗಿ, ಬೆಳ್ಳಿ ಕಳುವು ಮಾಡಕ್ ಬಂದಿಗಿ. ಮುಂದೆ ನೀ ಏನಾಗಿ ಹುಟ್ಟಬೇಡ, ಬೇಡ, ಕಳುವು ಮಾಡಬೇಡ, ಚಲೋ ಅಲ್ಲ, ಹೋಗ್ ಅಂತ ಎಮ್ಮೆ ಹೇಳಿತಂತ. ಅವರಿಗೆ ದುರಾಶೆ ಬಾಳ ಇತ್ತಲ್ರಿ. ಕಳುವು ಮಾಡೇ ಬದುಕಬೇಕನ್ನ ಜೀವನ ಮಾಡ್ಕೊಂಡಿದ್ದವ. ಅದು ಕೇಳ್ತಾರ, ಕಳ್ಳತನ ಮಾಡಬಾರ್ದು ಎಲೆ ಮನವೇ, ಸುಳ್ಳತನ ಹೇಳಬಾರ್ದು ಎಲೆ ಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಕಳ್ಳತನ ಮಾಡಬಾರ್ದು, ಸುಳ್ಳತನ ಹೇಳಬಾರ್ದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತ ಅನ್ನಬಾರ್ದು ಎಲೆ ಮನವೇ. ಯಾಕ್ ಚಿಂತಿ ಮಾಡತಿದಿ ಎಲೆ ಮನವೇ, ಯಾಕ್ ಚಿಂತಿ ಮಾಡತಿದಿ ಎಲೆ ಮನವೇ. ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ.
ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತ ಅನ್ನಬಾರ್ದು ಎಲೆ ಮನವೇ ಅಲ್ಲಂತ ಅನ್ನಬಾರ್ದು ಎಲೆ ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲೋ ಎಲೆ ಮನವೇ ಇದು ಮೂರು ದಿನದ ಸಂತಿ ಎಲೆ ಮನವೇ ಯಾರಿಗೆ ಯಾರಿಲ್ಲೋ ಎಲೆ ಮನವೇ ಇದು ಮೂರು ದಿನದ ಸಂತಿ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಆಶಯ ಅಳಿಬೇಕು ಎಲೆ ಮನವೇ ಇದು ಕೇಸಿಗೆ ಸಂಸಾರ ಎಲೆ ಮನವೇ ಆಶಯ ಅಳಿಬೇಕು ಎಲೆ ಮನವೇ ಇದು ಕೇಸಿಗೆ ಸಂಸಾರ ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಹಾಂತೇಶನ ದೇಶದೊಳಗೆ ನಮ್ಮ ಗುಡ್ಡದ ಮಹಾಂತನ ದಾಸವ ಮರಿಬ್ಯಾಡ ಎಲೆ ಮನವೇ ದಾಸವ ಮರಿಬ್ಯಾಡ ಎಲೆ ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕ್ ಚಿಂತಿ ಮಾಡದೀನಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ಸುಳ್ಳತನ ಹೇಳಬಾರದು ಎಲೆ ಮನವೇ ಭೀಮಾಂಬಿಕೆ ತಾಯಿ ಜೀವನದೊಳಗ ಸುಳ್ಳೇ ಹೇಳಲ್ಲ ಸತ್ಯದಿಂದ ಬದುಕಿದಳು ನಿತ್ಯವಾಗಿ ಪೂಜೆ ಮಾಡಿದಳು ಸಣ್ಣವಳಿರುವಾಗ ಧರ್ಮನ ಸೇವೆ ಪ್ರಾರ್ಥನೆ ಭಜನೆ ಗುರುವಿನ ಧ್ಯಾನ
ಗುರುವಿನ ಧ್ಯಾನ ಮಾಡಿದಳು ಬಾಲ್ಯದಲ್ಲಿ ಭೀಮಾಂಬೆ ಭೀಮಾಂಬೆ ಧ್ಯಾನವ ಮಾಡಿದಳು. ನೋಡ್ರಿ, ಒಂದು ದಿನನೂ ಸುಳ್ಳು ಹೇಳಲ್ಲ ತಾಯಿ, ಒಂದು ದಿನನೂ ಕಳ್ಳತನ ಕಲಿಸಲಿಲ್ಲ, ಕಲಿಲಿಲ್ಲ. ಯಾರಾದ್ರೂ ಕಳ್ಳತನ ಮಾಡ್ತಾರಂದ್ರೆ ಅವ್ರಿಗೆ ತಿಳಿಸಿ ಹೇಳ್ತದ್ಲ, ನೋಡ್ರವ, ಪರರ ದುಡ್ಡು, ಪರರ ವಸ್ತು, ಪರರ ಧನ, ಪರರ ಏನೇ ಇರಲಿ ಮುಟ್ಟಬಾರ್ದವ್ವ, ಮುಟ್ಟಬಾರ್ದು. ನಮ್ಮ ಜೀವನಕ್ಕ ಭಗವಂತ ಏಟು ಕೊಟ್ಟನ್ನ ಅಷ್ಟ್ರ ಮ್ಯಾಗ ಬದುಕಬೇಕು. ಯಾಕೆ ಬೇಕು ನಮಗ ಆಸೆ? ಅದ್ರಾಗ ಒಬ್ಬ ಹೆಣ್ಮಗಳು ಕೇಳ್ತಾಳ, ಭೀಮವ್ವ ನಿನಗೊಂದು ಚಲೋ ಒಂದು ಜೊತೆ ಬಟ್ಟೆ ತಂದು ಕೊಡ್ಲ ಉಡಾಕ. ಅಯ್ಯೋ, ಆಕೆ ಗೆಳತಿಗೆ ಹೇಳ್ತಾಳೆ, ಈಕೆ ನನಗೇನು ಬೇಡವ್ವ, ಸುಂದರವಾಗಿರ್ತಕ್ಕಂಥ ಇದ್ದ ಬಟ್ಟೆಗಳಲ್ಲೇ ತೊಳೆದು ಚಂದಾಗಿ ಶುಭ್ರವನ್ನುಗೊಳಿಸಿ ಉಟ್ಕೊಂಡ್ರೆ ಸಾಕು. ಹೊಸ ಬಟ್ಟೆ ತೊಡಂತ ಯಾರು ಹೇಳ್ಯಾರ? ಇದ್ದ ಬಟ್ಟೆ ಒಳಗೆ ಜೀವನ ಮಾಡಿದವರೇ ದೊಡ್ಡವರಾಗದೇವ್ವ, ದೊಡ್ಡವರಾಗದು. ನಿಮಗಿನ್ನೊಂದು ಕಾಲ್ ಮಾಡ್ಸಂತ ಹೇಳೋ ಗುಡಿಯಾಗ ದೊಡ್ಡವ್ರು ಹೆಂಗ ಹಾಕಾರ ಅಂತಂದ್ರೆ, ಶರಣರು ಶರಣಿಯರು ಹೆಂಗ ಹಾಕ್ತಾರ ಅಂದ್ರೆ, ಒಮ್ಮೆ 40 ವಾಡ ವೀರೇಶ್ವರ ಶರಣರು ಅವರು 3, 4, 5 ವರ್ಷದ ಮಗ. 6 ವರ್ಷದ ಮಗನಾದಾಗ ಸಾಲಿಗೆ ಹಾಕ್ತಾರ. ಸಾಲ್ಯಾಗ ಕಲಿವಾಗ ಒಂದೇ ಅಂಗಿ, ಒಂದೇ ಚಡ್ಡಿ. ನೋಡು, ಬಡತನ ಅನ್ನೋದು ಎಷ್ಟು ಕೆಟ್ಟ ಇರ್ತದ ನೋಡು. ಜಂಗಮ ಮೂರ್ತಿಗಳವರು, ಅವರ ತಂದೆಯವರು ಮನಿ ಮನಿ ಭಿಕ್ಷವನ್ನು ಬೇಡಿ ಜೀವನ ಸಾಗಿಸ್ಬೇಕು. ತಾಯಿ ಆದಾಕಿ ರೊಟ್ಟಿ ಮಾಡಿ ಜೀವನ ಮಾಡಬೇಕು, ಹೊಲದಾಗ ಕಳೆ ತೆಗೆದು ಜೀವನ ಮಾಡಬೇಕು. ಮುದ್ದೇಬಿಹಾಳ ತಾಲೂಕ, ಬಿಜಾಪುರ ಜಿಲ್ಲೆ, 40 ವಾಡ. ಶರಣನಾದ ಮಹಾಂತನಾದ ಶಿವಯೋಗಿಯಾದ ಅವ ಬಾಲ್ಯದೊಳಗಿರುವ ಸನ್ಮಯದೊಳಗ ಅಂಗಿಗೆ 8 ಗಂಟು ಹಾಕ್ತದ್ನಂತ. ಹರದ ಚಡ್ಡಿ ಟ್ಯಾಪಿ ಬಲಿಸ್ಕೊಂಡು ಉಟ್ಕೊಂತಿದ್ನಂತ ಶರಣ. ಎಂತ ನಿಜ ಶರಣ. ಹಿಂಗ ಜೀವನ ಮಾಡುವಾಗ ಸಾಲ್ಯಾಗ ಹುಡುಗರು ಅಂದ್ರ ತಿಳ್ಕೊಂತಾರ ಹುಡುಗ, ಹುಡುಗರ್ಗ ನೋಡಪ್ಪ ಪೊಟ್ಟ ಗಲಾಟೆ ಮಾಡಾಗಲ್ಲ ಇವು. ಶಾಲೆ ಒಳಗ ಹರ್ಕಂಗಿ ತೊಟ್ಕೊಂಡು ಒಂದು ಪಟಿಕೆ ಚೀಲ ತಗೊಂಡು ಒಂದು ಹರಿದ ಚಡ್ಡಿ ಹಾಕೊಂಡು ಅದಕ್ಕೆ ಟ್ಯಾಪಿ ಹಾಕಿ ಹೊಲಿಸಿದ್ದು ಶಾಲೆ ಕುಂತು ವಿದ್ಯಾಭ್ಯಾಸ ಮಾಡ್ತದ್ದ. ವಿದ್ಯಾಭ್ಯಾಸವನ್ನು ಮಾಡಿದಾಗ ಹುಡುಗರು ಮಾತಾಡ್ಕೊಂಡು ಬಂತ, ವೀರೇಶಗ ಪಾಪ ನಾವು ಬಂದಾಗಿಂದ ನೋಡಕತ್ತೀವಿ, ಅದ ಒಂದು ಅಂಗಿ ಹಾಕ್ಕೊಂಬರ್ತಾನ, ಅದ ಒಂದು ಚಡ್ಡಿ ಹಾಕೊಂಬರ್ತಾನ, ಅವಂಗ ಒಂದು ಒಳ್ಳೆ ಸಂತೆ ಮಾರ್ಕೆಟ್ನಾಗ ಹೋಗಿ ಒಂದು ಅಂಗಿ, ಒಂದು ಚಲೋದೊಂದು ಚಡ್ಡಿ ತಗೊಂಬಂದು ಕೊಡನ್ರಿ ಅಂದ್ರಂತ. ನೋಡ, ಅವನ ಗೆಳೆಯರು ಎಷ್ಟು ಒಳ್ಳೆಯರಿದ್ದರು. ಅವರವರ ಮಾತಾಡ್ಕೊಂಡು ಅವರವರ ಡಿಸೈಡ್ ಮಾಡಿಕೊಂಡು ಅವರವರ ಪ್ರೀತಿ ಪ್ರೇಮದಿಂದ ಒಂದು ದಿನ ಸೋಮವಾರ ದಿನ ಹೋಗಿ ಬೆಳಗ ಮುಂಜಾನೆ ಶರಣ್ರೇ ಶರಣ್ರೇ ಅಂತ ಬಂದ್ರಂತ. 40 ವಾಡ ವೀರೇಶ್ವರ ಶರಣರ ತಂದೆ ಅನ್ನಂತ. ಯಾಕಪ್ಪ ಬಂದಿರಿ? ವೀರೇಶ್ ಎಲ್ಲದನ್ರಿ? ನೋಡಿ, ಇನ್ನು ಬಾಲ್ಯದ ಮಗ ಅವ. ವೀರೇಶ್ ಎಲ್ಲದನ್ರಿ? ಅದನಪ್ಪ ಒಳಗದಾನ, ಇಷ್ಟಲಿಂಗ ಪೂಜಾ ಮಾಡಕತ್ತಾನ. ನೋಡು, ಪೂಜವನ್ನು ಮುಗಿಸ್ಕೊಂಡು ಹೊರಗೆ ಬಂದಂತ, ವೀರೇಶ ವೀರೇಶ ಶಾಲೆಗೆ ಬರಲ್ಲೇನೋ ಅಂದ್ರ. ಬರ್ತೀನಿ, ಈಗ ತಾನೇ ಪೂಜಾ ಮುಗಿದದ, ಪ್ರಸಾದ ಮುಗಿಸ್ಕೊಂಡು ಬರ್ತೀನಿ. ಆಗ ನಾವೆಲ್ಲ ಗೆಳೆಯರು ಸೇರಿ ನಿನಗೊಂದು ಅಂಗಿ ಒಂದು ಚಡ್ಡಿ ತಂದಿವಿ, ದಯವಿಟ್ಟು ತಗೋಬೇಕಪ್ಪ ಅಂದ್ರಂತ. ಅವಾಗ ಶರಣರು ಹೇಳ್ತಾರ, ಸಣ್ಣವ ನನಗೆ ಬೇಡ, ನನಗೆ ಅಪ್ಪ ಕೊಡಿಸಿದ್ದದ, ಅಮ್ಮ ಕೊಡಿಸಿದ್ದದ, ಹೊಸ ಬಟ್ಟೆ ತೊಡಬೇಕಂತ ನನಗೇನು ಆಸೆ ಇಲ್ಲ. ಯಾರಿಗಿಲ್ಲ
ಅವ್ರಿಗೆ ಕೊಟ್ಟು ಒಳ್ಳೆಯವರಾಗ್ರಿ, ಅವ್ರಿಗೆ ಕೊಟ್ಟು ದೊಡ್ಡವರಾಗ್ರಿ ಅಂದ. ಏನು ಮಾತದು ಅಲ್ರಿ? ಯಾರಿಗೆಲ್ಲ ಅವ್ರಿಗೆ ಕೊಟ್ಟು ನೀವು ದೊಡ್ಡವರಾಗ್ರಿ, ಪುಣ್ಯವನ್ನು ಪಡ್ಕೊಳ್ರಿ. ನನಗ ದೇವ್ರು ಕೊಟ್ಟಾನ, ಶಿವ ಕೊಟ್ಟಾನ, ಭಗವಂತ ಕೊಟ್ಟಾನ, ಅಪ್ಪ ಕೊಟ್ಟಾನ, ಅವು ಕೊಟ್ಟಾಳ. ಎಂತ ಪ್ರೀತಿ ನೋಡ್ರಿ, ಎಂತ ಪ್ರೀತಿ, ಏನು ಭಾವದ ಮಾತು. ಹೃದಯ ಕಿತ್ತಿ ಬರಬೇಕು ಆ ಮಾತು ಕೇಳಿದ್ರೆ. ಅದು ನಿಮ್ಮಂತರ ಅಂತೀವೇನು? ಕೊಡಾಕ್ ಬಂದ್ರೆ ಮೊದಲು ಕಸ್ಕೊಂಡು ಒಳಗಿಡ್ತೀವಿ, ಮತ್ ಮುಂದಕ್ಕೆ ಬರ್ತಲೇ ಅಕ್ಕೇಣಕ್ಕಿದ್ರಂತ. ಆದ್ರೆ ಶರಣರಂತಾರ ನನಗೆ ಬೇಡ ಬೇಡ, ಏ ವೀರೇಶ ನೀ ತಗೊಳ್ಳಿಲ್ಲ ಅಂತನಂದ್ರೆ ನಮ್ಮ ಸ್ನೇಹವನ್ನು ಬಿಟ್ಬಿಡು, ನಮ್ಮ ಜೊತೆ ಮಾತಾಡಬೇಡ, ನಾವ್ಯಾರೋ ನೀನ್ಯಾರು. ನಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಇತ್ತಂದ್ರೆ ಇದನ್ನ ಉಡಬೇಕು, ಇಲ್ಲ ಬಿಡಬೇಕು. ನಮ್ಮನ್ನಾರ ಬಿಡು, ಇಲ್ಲ ಇದನ್ನಾರ ತಗೋ ಅಂತಂದಾಗ ಅವ್ರಿಗೆ ಯಾಕೆ ನಾವು ನೋವು ಮಾಡ್ಬೇಕಂತೇಳಿ ಇಸ್ಕೊಂಡ ಪ್ರಸಾದವನ್ನು ಮಾಡಿದ. ಶಾಲೆಗೆ ನೀನು ಹಾಕ್ಕೊಂಡು ಹೋಗ್ಬೇಕನ್ನೋದೊಳಗ ಅಲ್ಲೊಬ್ಬ ಮುಪ್ಪಾನ ಮುದುಕ ಭಿಕ್ಷಾ ಬೇಡಕ್ ಬರ್ತಾನ. ಭವತಿ ಭಿಕ್ಷಾಂದೇಗೆ ಅಂತ ತಿಳ್ಕೊಂಡು ಮನೆ ಮುಂದೆ ಬೇಡುವಾಗ ಅವನ ಮೊಮ್ಮಗನ ಕರ್ಕೊಂಬಂದಾನ. ಆ ಮೊಮ್ಮಗನ ಮೇಲೆ ಮೈಮ್ಯಾಗ ಬಟ್ಟಿನೇ ಇಲ್ಲ. ಒಂದು ಹರಿದೊಂದು ಲಂಗೋಟಿ ಸುತ್ಕೊಂಬಂದಿತ್ತ ಹುಡುಗ. ಇವ್ರ ತಾಯಿ ತಂದೆ ಅಂತಾರ ಇದ್ದಿದ್ದು ಸ್ವಲ್ಪ ಪ್ರಸಾದ ನೀಡಿದ್ರೆ ಆತಂತ ಇವ್ರು ರೆಡಿ ಆಗ್ಯಾರ. ಅಮ್ಮ ಅಪ್ಪ ಸ್ವಲ್ಪ ತಡ್ರಿ, ಯಾಕೋ ವೀರೇಶ, ಅವ್ರೇನು ಗೆಳೆಯರು ಕೊಟ್ಟೋಗಿದ್ರಲ್ಲ ಹೊಸ ಅಂಗಿ ಚಡ್ಡಿ, ಅದನ್ನ ತಗೊಂಡು ಆ ಹುಡುಗ ಕೊಟ್ಟು ಹೇಳ್ತಾನ, ಅಪ್ಪಾಜಿ ಇದು ನೀ ಉಟ್ಕೋ, ನೀನು ಆರೋಗ್ಯವಂತನಾಗ್ತಿ, ಪುಣ್ಯವಂತನಾಗ್ತಿ, ಭಾಗ್ಯವಂತನಾಗ್ತಿ. ಇದು ನಾ ಕೊಟ್ಟಿದ್ದಲ್ಲ, ಸಾಕ್ಷಾತ್ ಪರಮಾತ್ಮನ ನಿನ್ನ ಕೊಟ್ಟಿದ್ದಂತ ತಿಳ್ಕೊಂಡು ದಾನವನ್ನ ಮಾಡಿದ 40 ವಾಡ ವೀರೇಶ್ವರ ಶರಣ. ಎಂತ ಉದಾರಿ ಗುಣ. ತಗೋ ಉಡು ಅಂದ. ತಾಯಿ ಅಂತಾಳ, ವೀರೇಶ ನಿನಗ ಅಂಗಿ ಇಲ್ಲ, ನಿನಗ ಚಡ್ಡಿ ಇಲ್ಲ, ನಿನಗೆ ಕೊಡಿಸುವ ಶಕ್ತಿ ನಮಗಿಲ್ಲ. ಏನೋ ಒಂದು ರೂಪದೊಳಗೆ ದೇವ್ರು ನಿನಗೆ ಕೊಟ್ಟಾನ, ಅದನ್ನು ದಾನ ಮಾಡ್ತೀಯಲ್ಲೋ, ಎಂಥ ಪುಣ್ಯ ಪುರುಷನದೀಯೋ ನೀನು. 3-4-6 ವರ್ಷದ ಮಗ, ಇಷ್ಟು ನೀ ಶಾಣೆಯಾಗಿ, ಇಷ್ಟು ನೀ ವಿದ್ಯಾವಂತಾಗಿ, ಇಷ್ಟು ನೀ ಬುದ್ಧಿಜೀವಿಯಾಗಿ, ಇಷ್ಟು ನೀ ಒಳ್ಳೆವಾಗಿ, ನಿನ್ನ ಗುಣ ನಿನ್ನ ಹೆತ್ತ ತಾಯಿ ತಂದೆಗೆ ಬರಲಿಲ್ಲಲ್ಲೋ ವೀರೇಶ, ಬರಲಿಲ್ಲಲ್ಲೋ. ಶರಣ ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ. ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ, ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ. ನೀನಿಲ್ಲದೆ ಶರಣ ನಾ ಬಾಳಲಾರೆ, ನೀನಿಲ್ಲದೆ ಶರಣ ನಾ ಬಾಳಲಾರೆ. ನೀನಿರುವ ತಾಣಗೆ ಬರುವ ಭಕ್ತರ ಕಂಡು, ನೀನಿರುವ ತಾಣಗೆ ಬರುವ ಭಕ್ತರ ಕಂಡು ಬೆರಗಾದೆನ ಆನಂದದಿಂದ, ಬೆರಗಾದೆನ ಆನಂದದಿಂದ. ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ.
ಕಲ್ಪ ನೀನು ಹೇ ಕಲ್ಪವೃಕ್ಷ ನೀನು ಹೇ ಕಾಯಕಲ್ಪ ನೀನು ಹೇ ಕಲ್ಪವೃಕ್ಷ ನೀನು ಶರಣರಲ್ಲಿ ಶರಣ ನೀನು ವೀರೇಶ ಶರಣ ನೀನು ಶರಣರಲ್ಲಿ ಶರಣ ನೀನು ವೀರೇಶ ಶರಣ ನೀನು ಏನೆಂದು ನಾ ನಿನ್ನ ಕೊಂಡಾಡಲಿ ಏನೆಂದು ನಾ ನಿನ್ನ ಕೊಂಡಾಡಲಿ ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ ಓಡೋಡಿ ಬಂದೆ ಓಡೋಡಿ ಬಂದೆ. ಹೀಗೆ 40 ವಾಡ ವೀರೇಶ್ವರ ಶರಣ ಬಾಲ್ಯದಲ್ಲೇ ಅದ್ಭುತ ಲೀಲೆ ಮಾಡಿದವ. ಅಂತ ಗುಣ ಇರಬೇಕು ಮಕ್ಕಳಿಗೆ. ಭೀಮಾಂಬಿಕೆ ತಾಯಾದ್ರ ಆಟ ಒಂದು ಲಂಗಾದವಣಿ ತಗೊಂಬಂದು ಒಂದು 4 ಜನ ಹೆಣ್ಮಕ್ಕಳು ತನ್ನ ಗೆಳತಿಯರು ಭೀಮವ್ವ ಇದನ್ನು ಉಟ್ಕೋ ಚಂದ ಕಾಣುವೆ ಭೀಮವ್ವ ನೀ ಅಂದವಾಗಿ ಇರುವೆ ಭೀಮವ್ವ 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 ಅಂದಗಾರ್ತಿ ಭೀಮವ್ವ ಚಂದಗಾರ್ತಿ ಭೀಮವ್ವ. ಭೀಮವಂತಳನ್ನ ಬಟ್ಟಿ ಉಟ್ರೆ ಚಂದ ಕಾಣ್ತೀನಿ ಅಂತ ಅಂದಕ್ಕೆ ಯಾವಕ್ಕೆ ಹೇಳ. ಹಣೆಯ ಮೇಲೆ ವಿಭೂತಿ ಇದ್ರೆ ಸಾಕು ಶಿವನ ಸಂಕೇತ. ಭಗವಂತ ಏನು ಕೊಟ್ಟಿಲ್ಲ ಹೇಳು. ಧರ್ಮ ಕೊಡುವವನು, ಧರ್ಮ ಕೊಳ್ಳುವವನು, ಧರ್ಮ ಕಸ್ಕೊಡುವವನು, ಧರ್ಮ ನಡೆದಾದ. ಧರ್ಮ ಇಲ್ಲದ ಜಗತ್ತಿಲ್ಲ, ಜಗತ್ತಿಲ್ಲದ ಧರ್ಮ ಇಲ್ಲ. ಧರ್ಮದಿಂದ ನಡೆಯುವಳು ನಾನವ್ವ ಧರ್ಮ ಕಾಯಿರವ್ವ ಆ ಧರ್ಮ ನಿಮ್ಮನ್ನ ಕಾಯುವುದವ್ವ ಕಾಯುವುದು ಕಾಯುವುದವ್ವ ಕಾಯುವುದವ್ವ. ಹೌದು, ಧರ್ಮ ನಿಮ್ಮನ್ನು ಕಾಯ್ತದ್ರವ. ಬೇಡ ನನಗೇನು ಹೊಸ ಬಟ್ಟೆ ಬೇಡ. ಆದ್ರೆ 4 ಮಂದಿ ಗೆಳತಿಯರು ಬೆರಿಕಿದ್ರು, ಇಲ್ಲೇವ ನೀವು ತಗೊಳ್ಳೇಬೇಕು. ಬೇಡ 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 ಅದೇನು ಅಂತ ಕೇಳ್ತಾಳ. ಯಾರು? ಹನುಮವ್ವ ಸೋಮಣ್ಣ. ಭೀಮಾ ಏನವ ಅದು? ನೋಡು, ಅವರೇ ಬಡವರದಾರ, ಅವರಿಗೆ ತೊಂದರೆ ಅದ. ಅವ್ರ ಮನೆತನದೊಳಗನ ಬಡತನ ಅದ. ಅವ್ರ ಮನೆತನದಾಗನ ಬಡತನ ತುಂಬಿ ತುಳಿಕೆ ಅದ. ಮತ್ತ ಅಂತದ್ರಾಗ ನನಗ ಬಟ್ಟಿ ಕೊಡ್ಸಕ್ ಬಂದಾರವ್ವ. ಅವ್ವ ನೀ ಹೇಳವ್ವ, ಅವ್ವ ನಿನ್ನ ಮಾತು ಕೇಳ್ತಾರ ಹೇಳವ್ವ. ಏನಂತ ಹೇಳಿ ಭೀಮವ್ವ? ಏನಂತ ಹೇಳಿ? ಬೇಡ ಅಂತ ಹೇಳು, ಬೇಡ ಅಂತ ಹೇಳು. ಬೇಡ ಅಂತ ಹೇಳು. ಯಾಕಂದ್ರೆ ಪರಮಾತ್ಮ ನಮಗೇನು ಧರ್ಮ ಕಡಿಮೆ ಮಾಡಿಲ್ಲ. ಯಾಕೆ ಬೇಕಾಗ್ಯದ? ಅವರವರ ಪಾಪ ಬಡತನಕ್ಕೆ ನಾವು ಇಸ್ಕೊಂಡು ಏನು ಮಾಡೋದದ? ನನಗೆ ಧರ್ಮ ಕೊಟ್ಟಾನ, ಅಷ್ಟರೊಳಗೆ ತೃಪ್ತಿ ಪಡ್ತೀನಿ. ಯಾಕೆ ಬೇಕಾಗ್ಯದ? ಏ ತಂಗಿ, ಇದು ನೀನ ಉಟ್ಕೋ, ಚಂದ ಕಾಣುತ್ತಿ. ಅಕ್ಕಿ ಅಂತಾಳ, ಅವ್ವ ಸಂತಿಗೆ ಅವ್ವ ಸಂತಿಗೆ ಹೋದಾಗ ಹಠ ಮಾಡಿ ತರಿಸಿದಾಕಿ ನಾನು. ಅಂದ್ಮ್ಯಾಗ ಯಾಕೆ ಬೇಡಂತೀಯವ್ವ? ನಮ್ಮವ್ವನ್ನ ನಾ ಜಾತ್ರೆಗೆ ರೊಕ್ಕ ಕೇಳಿಲ್ಲ. ನೋಡ್ರಿ ಚಂದ ಹೇಳ್ತಾಳೆ, ಕೇಳ್ರಿ ತಡಿ. ನಮ್ಮವ್ವನ್ನ ನಾನು
ಜಾತ್ರೆಗೆ ರೊಕ್ಕ ಕೇಳಿಲ್ಲ. ಭೀಮವ್ವ ಇದನ್ನ ತಲೆಗಿಟ್ಕೊನಿ. ನಮ್ಮವ್ವನ ನಾನು ಪಂಚಮಿ ಹಬ್ಬಕ್ಕ ಉಂಡಿ ಬೇಡಿಲ್ಲ. ಕೇಳಿ, ನಮ್ಮವ್ವನ ನಾನು ರೊಕ್ಕ ಕೇಳಿಲ್ಲ. ನಮ್ಮವ್ವನ ನಾನು ಒಂದು ಆಭರಣ ಕೇಳಿಲ್ಲ. ನಮ್ಮಪ್ಪ ದಿನ ಬಂದು ನಮ್ಮವನ ಕೊಟ್ಟು ಜಗಳ ಆಡ್ತಾನೆ. ಯಾಕೆ ಆಡ್ತಾನೆ? ಹೊಲದಾಗ ಬೆಳೆ ಬಂದೋದಿಲ್ಲ ನನಗೆ ಗೊತ್ತಿಲ್ಲ. ನಾನು 6ನೇ ಕ್ಲಾಸ್ ಓದಂತ ಮುದ್ದ ಮಗು. ಯಾಕೆ ಬೇಕಾಗ್ಯದ? ಭೀಮವ್ವ ಕೂಲಿ ನಾಲಿ ಮಾಡಿ ತಂದವಳು ನಾನಲ್ಲ ಭೀಮವ್ವ, ಆದರೆ ಹಠ ಮಾಡಿ ಪಟ ತೊಟ್ಟು ತಂದವಳು ನಾನವ್ವ. ಹಠ ಮಾಡಿ ಬಣ ತೊಟ್ಟು ತಂದವಳು ನಾನವ್ವ. ಭೀಮಾಂಬೆ ಧರಿಸು ಈ ವಸ್ತ್ರವನು. ಯವ್ವ ನಾನೇನು ಕೂಲಿ ಮಾಡಕ್ ಹೋಗಿಲ್ಲ, ಸಾಲ ಮಾಡಿಲ್ಲ, ಕಂಡಂಗ ಮಂದಿನೂ ಬೇಡಿಲ್ಲ. ನಮ್ಮಪ್ಪ ನಮ್ಮವ್ಗ ಹಠ ತೊಟ್ಟು ನಾ ಭೀಮವ್ಗ ಬಟ್ಟೆ ಕೊಡ್ತೀನಿ ಅಂತ ತಿಳ್ಕೊಂಡು ಮನುಷ್ಯನಾಗ ಸಂಕಲ್ಪ ಮಾಡಿಕೊಂಡು ಈ ಬಡವಿ ತಂದಾಳ ಉಡ ಯವ್ವ. ಈ ಲಂಗಾದವಣಿ ಉಟ್ಟು ಚಂದ ಕಾಣ್ತಿ, ದೇವಿ ಕಂಡಂಗ್ ಕಾಣ್ತಿ, ದೇವತೆ ಕಂಡಂಗ್ ಕಾಣ್ತೀಗಿ. ಬಡವರ ಕೊಟ್ಟಿದ್ದು ಒಲ್ಯಾನ ಬಡ ಭೀಮವ್ವ, ಒಲ್ಯಾನ ಬೇಡ ಅಂದ್ರೆ ಭೀಮವ್ವ ಅಂತಳ. ಏ ತಂಗಿ, ನೀ ನನ್ನ ಪ್ರಾಣ ಸ್ನೇಹಿತೆ, ನೀ ನನ್ನ ಬಾಳಿನ ಬೆಳಕಿದ್ದಂಗ, ನಿನಗೆ ಯಾಕ ನಾ ಕಾಡ್ಲೆ? ನಿನ್ನ ಬಡತನ ಹಣ್ಯಾಗ ಎದ್ದು ಕಾಣ್ತದ ನೋಡು. 6 ವರ್ಷದ ಮಗಳು ಭೀಮವ್ವ ಅವಳ ಬಡತನವನ್ನು ಹಣೆ ಬಾರದಾಗ ತಿಳ್ಕೊಂಡಾಳ. ಏನ್ ಹೇಳ್ತಾಳ? ಬಡತನ ಬೆಂಬತ್ತಿ ಕಾಡ್ತದ, ಅಂತದ್ರೊಳಗ ನಿಮ್ಮಪ್ಪ ನಿಮ್ಮವ್ವ ನೀ ಕಾಡಿದ್ದಕ್ಕ ಬೇಡಿದ್ದಕ್ಕ ಸಾಲ ಮಾಡಿ ತಂದು ಕೊಟ್ಟಾರ. ಅದು ನೀ ಉಟ್ರೆ ಚಂದ. ಹೆತ್ತವರಿಗೆ ಮುತ್ತು ಕೊಟ್ಟ ಮಗಳೇ ಮುತ್ತವ್ವ, ಮಗಳೇ ಮುತ್ತವ್ವ. ಎಂತ ಮಾತು! ಎತ್ತವರಿಗೆ ಮುತ್ತು ಕೊಟ್ಟ ಮಗಳೇ ಮುತ್ತವ್ವ. ನಿಮ್ಮಪ್ಪ ನಿಮ್ಮವ್ವ ನೀ ಉಟ್ಕೊಂಡಿ ಅಂದ್ರೆ ಘನ ಚಂದ ಖುಷಿ ಪಡ್ತಾರ. ಅದು ಬಿಟ್ಟು ನಾವು ಹುಟ್ರಿ ಹಂಗಯ್ಯವ್ವ ಅವ್ವ ಹನುಮವ್ವ ಹೇಳು, ನೀನ ಹೇಳು, ನಿನ್ನ ಭಾಷೆದಾಗಾರ ಹೇಳು. ಹಿಂಗ ಯಾರು ಅಂತಾರನ್ರಿ ಜಗತ್ನಾಗ? ಈಗಿನ ಮಕ್ಕಳು ಹೇಳಕತ್ತೀನಿ, ದೇವ್ರಣ್ಣ ನನಗಲ್ಲಿ ಸಾಲ ಮಾಡ್ಯಾರ ತಂದುಕೊಡು, ಸೂಲ ಮಾಡ್ಯಾರ ತಂದುಕೊಡು, ಕಳು ಮಾಡ್ಯಾರ ತಂದುಕೊಡು. ನೋಡ್ಬೇಕು ನೀವು ಈಗಿನ ಹುಡುಗರು. ಅನಾವತ ಮಕ್ಕಳು ಇರಬೇಕು. ಮಕ್ಕಳು 4 ಹುಡುಗರು ಸಾಲಿಗೆ ಹೊಂಟಿದ್ವು ಅಂತ. ಸಾಲಿಗೆ ಹೋಗೋ ಹುಡುಗರಿಗೆ ದಿನ ಬಡಿತಿದ್ದಂತ ಮಾಸ್ತರ್. ಮಕ್ಕಳು ಹೆಂಗಿರ್ತಾವ ನೋಡಿ ವಿಚಾರ ಮಾಡಿ. ಮುದ್ದಮ್ ಇವ್ರನ್ನೇ ಬಸ್ತದಂತಲೇ, ಲೆಕ್ಕ ಉಪಸ್ರಲ್ಲೇ ಮಕ್ಕಳು ಅಂತಿದ್ದಂತ. ಲೇ ಎದ್ದಿಂದ್ರಲ್ಲೇ ಇಂಗ್ಲೀಷ್ ಓದಲೆ ಅಂತ ಇವು ಅಂತಿದ್ದು ಹುಡುಗರು. ನೀವು ಮಾಸ್ತರ ಬರೀ ನನ್ನ ಮ್ಯಾಗ ಬರ್ತಾನ, ಇವ ಮಾಸ್ತರ ಒಳ್ಳ ಮಳ್ಳ ನನ್ನ ಕೇಳ್ತಾನ. ಏನು ಮಾಡ್ಬೇಕು ಇವಾಗ? ತಲೆ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೂ. ಮಾಡ್ಬೇಕಲ್ಲೇ ಮಾಸ್ತರ್ಗೆ ಏನಾರ ಒಂದು ಮಜಾ ಅಂದರು. ಏನು ಮಾಡೋಣ? ಒಂದು ಬೆಂಗಳೂರಿಗೆ ಒಂದು ಪತ್ರ ಬರೆದ್ರು ಅವರು ಹುಡುಗರ ಸಮಾಜ ಕಲ್ಯಾಣ ಇಲಾಖೆ, ಸಾರ್ವ ಶಿಕ್ಷಣ ಇಲಾಖೆ ಇವರಿಗೆ ತಿಳಿಪಡಿಸೋದು ಏನಂದ್ರೆ, ಈಗ ಬಾರಿಸೋದಿಲ್ಲ ಎಂದು ಇಲ್ಲಿ ಬರೆಯಕತ್ತಾರ. ಏನು ತಿಳಿಪಡಿಸುವುದು ಏನಂದರೆ, ಬಿಟ್ರೆ ಬೆಳತನ ಬಾರಿಸ್ತಾನವ, ರೂಢಿಯೇ ಬಿಡ್ತಾವ ಪಾಪ. ನಮಗದು ರೂಢಿ ಇಲ್ಲ. ಈಗ ಇಲ್ಲಿ ಬರೆಯಕತ್ತೀನಿಲ್ಲ, ಅವ ಸುಮ್ ಕುಂದ್ರಬೇಕು.
ಹಂಗ ಏನು ಸಮಾಜ ಕಲ್ಯಾಣ ಇಲಾಖೆ, ಸರ್ವ ಶಿಕ್ಷಣ ಇಲಾಖೆ, BO ಆಫೀಸಿ ಲೆಟರ್ ಬರೆದ್ರು ನೋಡಿ. ಇಂಥದಕ್ಕೆ ಶಾಡಿ ಅದ ನಾವು ಸರಿಪ. ಕಾನೂನು ಬೇಕಾದ ತಗೋ ಅವನಿಗೆ ಎಲ್ಲ ಗೊತ್ತೈತಿ. ನನಗೆ ಇವಾಗ ಏನು ಗೊತ್ತೈತಿ? ತಬಲಾ ಬರ್ಸೋದು ಅವ್ನು ಗೊತ್ತು, ಪುರಾಣ ಹೇಳೋದು ನನಗೆ ಗೊತ್ತು. ಅದಿಲ್ಲಪ್ಪ. ಅಲ್ಲ, ಕರೆಕ್ಟ್ ಹೇಳೋದು. ನಮ್ಮಿಬ್ಬರಿಗಿಂತ ಪಂಡಿತವ ಕಾನೂನ್ದಾಗ. ಇವನು ಮೀರಿಸಿದವಿದ್ದ ಅಲ್ಲಿ ಒಬ್ಬವ ಪತ್ರ ಬರೆದಿದ್ದ, ಗಣಿತ ಮಾಸ್ತರ್ನ ಕಳಿಸ್ರಿ ಕಳಿಸ್ರಿ ಕಳಿಸ್ರಿ. ಒಬ್ಬ ತಿಳಿಸಿ ಅಂತ, ಏ ಅಣ್ಣ ಬಾಯಿಲಿ ಏನು ಲೇ ಅದು ಏನೋ ಬರೆದು ಹಾಕಿರಲ್ಲೇ ಅನ್ನಂತ. ಅದು ನಿನಗೆ ಯಾಕೆ ಬೇಕಲೇ ಅನ್ನಂತೀವ. ನಿನಗೆ ಯಾಕೆ ಬೇಕಲೇ? ಅದ್ರಂಗ ಪತ್ರ ಬರೆದಿದ್ರು ಅವರು. ಇದು BO ಆಫೀಸಿ ಮುಡಿತು. ಏನು, ಇಂಥ ಊರಾಗ ಇಂಥ ಶಾಲ್ಯಾಗ ಇಂಥ ಮಾಸ್ತರ್ ಇಲ್ಲ, ಯಾರಿಲ್ಲ, ಗಣಿತ ಮಾಸ್ತರ್ ಇಲ್ಲ. ಗಣಿತ ಮಾಸ್ತರ್ ಬೇಕಂತ ಪತ್ರ ಬರೆದಾಗ ಗಣಿತ ಮಾಸ್ತರ್ ಕಳಿಸಿದ್ರಪ್ಪ. ಲೆಕ್ಕ ಪತ್ರ ಬರೆಯೋ ಮಾಸ್ತರ್ ಆ ಸಮಯದೊಳಗೆ ಬಂದವ. ಎಲ್ಲರೂ ಮಾತಾಡಿಸಿದ. ಎಲ್ಲರೂ ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀವಿ. ನಿಮ್ಮ ಹೆಸರು ಹೇಳಿ. ಯಂಕ, ಸೀಣ, ನೋಣ, ಡೋಣ, ಪಣ ಅಂತ ಹೇಳಿದ್ವು. ಹೆಸರು ಎಷ್ಟು ಚಂದ ಅದ ನೋಡವು. ಯಂಕಣ್ಣ, ಶಿಂಕಣ್ಣ, ಸ್ವಾಕಣ್ಣ, ನೋಕಣ್ಣ, ಪಾಕಣ್ಣ ಅಂತ ಹೇಳಿದ್ರು. ಅದರಾಗ ಒಬ್ಬ ತಿಮ್ಮ ಅಂತಿದ್ದ, ಮಿಕ್ಕಿದ ನನ್ನ ಮಗ. ಅವ ಸಾಲಿ ಮೂಲ್ಯ ಕುಂದಿರ್ತಿದ್ದ. ಮಾಸ್ತರ್ ಬಂದು ಲೆಕ್ಕ ಬರದ, ಓಯ್ ಸುಖದ್ಗ ಕರ್ಕೊಂಡು ಹೋಗ ಮನಿಗೆ. ಬೋರ್ಡಿನ ಮೇಲೆ ಲೆಕ್ಕ ಬರದ. ನಿಮ್ದ ಹೇಳಕತ್ತೀನಿ ನಾ ಸಾಲಿ, ನಿಮಗ ಕಬರಿಲ್ಲ. ಏನ್ ಮಾಡ್ತಿ? 9ರ 8 ಹೋದ್ರೆ ಎಷ್ಟು, 8ರ 7 ಹೋದ್ರೆ ಎಷ್ಟು ಅಂತ ಬೋರ್ಡಿನ ಲೆಕ್ಕ ಹಾಕಿದ್ರು. ಎಲ್ಲರ ಸಾಲಿ ಕಡೆ ಲಕ್ಷ್ಯ ಕೊಟ್ಟಿದ್ರು. ಆದ್ರೆ ಅವ ತಿಮ್ಮನವ ಮಾತ್ರ ಸಾಲಿ ಮೂಲ್ಯಾಗ ಒಂದು ತೂತಿತ್ತು, ಅಂದ್ರೆ ತೆಗೆದತ್ತು. ಅದು ಕುಣಿ ಅಂತಾರೆ, ಏನಂತಾರೆ ಈ ಕಡೆ. ಅದು ಏನಾಗಿತ್ತು, ಅದ್ರಾಗ ಒಂದು ಇಲಿಚಮ್ಮ ಇಲಿ ಒಗ್ಗದ್ದು ಬರದ್ದು ಬರದ್ದು ಹೋಗದ್ದು, ಒಗದ್ದು ಬರದ್ದು ಬರದ್ದು ಹೋಗದ್ದು. ಎಲ್ಲರ ಲೆಕ್ಕದ ಕಡೆ ಗಮನ ಕೊಟ್ರ ಅವ ತಿಮ್ಮ ಅದನ್ನ ನೋಡಕತ್ತಿದ್ದ. ಇಲಿನ ಇದು ಇಲಿ ಹಿಂಗ್ಯಾಕೆ ಹೋಗುತ್ತೆ, ಹಿಂಗ್ಯಾಕೆ ಬರುತ್ತೆ, ಇದು ಇಲಿಚಮ್ ಇಲ್ಲಿ ಯಾಕೆ ನಿಂದ್ರವಲ್ದು, ಇದು ಯಾಕೆ ಹೋಗುತ್ತೆ, ಇದು ಯಾಕೆ ಬರ್ತದೆ. ಇವ ಮಾಸ್ತರ್ ತಲೆ ಅಲ್ಲಿಗೆ ಹೋಗ್ಬಿಡ್ತೀವಿ. ಏನು ಮಾಡಿದ, 9ರ 8 ಹೋದ್ರೆ ಎಷ್ಟು, 8ರ 7 ಹೋದ್ರೆ ಎಷ್ಟು. ಲೇ ಯಾರು ಹೇಳ್ತಾರೆ ಅಂದ್ರೆ ಯಾರೊಬ್ರು ಹೇಳ್ಬಿಡ್ತಿದ್ರು, ತಿಮ್ಮ ಏನು ಉಳಿತಲೇ ಮಾಸ್ತರ ಎಲ್ಲ ಹೋಗೈತಿಟ್ಟ ಬಾಲ ಉಳ್ದತ್ತಂದವ. ಮಾಸ್ತರ್ ಕೇಳಿದ್ದು ಲೆಕ್ಕ, ಇವ ಹೇಳಿದ್ದು ಇಲಿಚಂ ಬಾಲ. ಹಿಂಗಾಗತ್ತೆ ಪರಿಸ್ಥಿತಿ. ಅದಕ್ಕೆ ಇಲ್ಲಿ ಶಾಲೆ ಒಳಗ ಪದ್ಧತಿ ಪ್ರಕಾರ ಕಲಿಬೇಕಲ್ಲ. ಇಲ್ಲಿ ಭೀಮವ್ವ ತಾಯಿ ಆಕಿ ಕೊಟ್ಟ ಬಟ್ಟೆ ಅಂತಾಳ, ಬಡತನದೊಳಗೆ ತಂದಿರ್ತಕ್ಕಂಥ ನಿನ್ನ ಬಟ್ಟೆಗಳನ್ನು ನೀ ತೊಡು ನಮ್ಮವ್ವ. ನಾವಲ್ಲ ಕೇಳಲಿಲ್ಲ, ಹೇಳಿಲ್ಲ. ಅಪ್ಪ ಅಮ್ಮನಿಗೆ ಹೇಳ್ತಾಳ, ಆಯ್ತು ನಿನ್ನಿಚ್ಛೆ ಅಂತ ಆಗಲಿ ಅಂತ ತಿಳ್ಕೊಂಡು ಅದನ್ನ ಹಿಂಗಿಸ್ಕೊಂಡು ಧರ್ಮನ ಗದ್ದಿಗೆ ಮುಟ್ಟಿಸಿದ್ಲು. ತಗ, ಇದು ಆಶೀರ್ವಾದ ಅಂತ ತಿಳ್ಕೊ, ಇದು ಕವಚ ಅಂತ ತಿಳ್ಕೊ, ಇದು ನಿನ್ನ ಬಡತನ ದೂರ ಮಾಡುತ್ತ ಅಂತ ಹೇಳಿಲ್ಲಂತ. ಸಣ್ಣಾಕಿ ಭೀಮವ್ವ 6 ವರ್ಷದಾಕಿ ಸಣ್ಣಾಕ್ಯದಾಳ, ತಿಳಿದಾಕ್ಯದಾಳ, ಜ್ಞಾನಿ ಅದಾಳ, ಮುಗ್ಧಳದಾಳ, ಭಕ್ತಿವಂತಳದಾಳ, ನಿಷ್ಠಾವಂತಳದಾಳ, ಶ್ರದ್ಧಾವಂತಳದಾಳ. ಆ ಭೀಮವಂತಳ ಏನು ಗೊತ್ತ, ಇದು ನನ್ನ ಕೊಟ್ಟಿಯಲ್ಲ, ನಾ ತಗೊಂಡೀನಿ, ಇದು ಧರ್ಮನ ಆಶೀರ್ವಾದ ಅಂತ ತಿಳ್ಕೊಂಡು ನೀ ಹಾಕುವ ಅಂತ ಹೇಳಿದ್ವಿ. ಅಳಕತ್ತಿ ಬಿಡ್ತಿ ಅದು ಹುಡುಗಿ ಎದುರಿಗೆ. ಯಾಕೆ ಬೇ, ಯಾಕೆ ಅಳತಿ, ಏನಾಗೈತಿ, ಬಡ್ದಾರೇನು, ನಿನ್ನ ಬೈದಾರೇನು, ನಿನಗೆ ಅಂದಾರೇನು ಅಂದಾಗ, ಭೀಮವ್ವ ಎಷ್ಟು ಒಳ್ಳೆಕಿದ್ದೀವಿ ನೀನು, 6 ವರ್ಷದ ನನ್ನ ಗೆಳತಿ ನೀನು. ಕೊಟ್ಟಂತವರಿಗೆ ಇಸ್ಕೊಳ ಚಾಳಿ ಇರ್ತದ. ಕೊಟ್ಟಿದ್ದನ್ನು ಒಳ್ಳೆ ಗದ್ದಿಗೆ ಮುಟ್ಟಿಸಿ ಒಳ್ಳೆ ಕೊಡ್ತಿ ಅಂದ್ರೆ ನೀ ಬಹಳ ದೊಡ್ಡಕ್ಕಿದೀವಿ ಭೀಮವ್ವ ಅಂತ ನಮಸ್ಕಾರ ಮಾಡಕ್ ಹೋದಾಗ ಅಂತಾಳ, ಈ ಬಟ್ಟೆಯನ್ನು ನೀನು ಮನೆ ದೇವರ ನೆನೆಸಿ ಹಾಕೋ, 3 ವರ್ಷದೊಳಗ ಕುಲಪುತ್ರ ಹಾಕಿರಿ ನೀವು ಅಂತೇಳಿಲ್ಲ ಅಂತ. ಹಾಲು ಮತ್ತು ಧರ್ಮ ದೇವತೆ ಕೊಟ್ಟಾಗ ಆ ಬಟ್ಟಿ ಹೋಗಿ ದೇವ್ರ ಜಗಲಿ ಮ್ಯಾಗ ಇಟ್ಟು ಭೀಮವ್ ಕೊಟ್ಟಾಳಂತ ಪೂಜಾ ಮಾಡಿ ಹಾಕೊಂಡ್ಲಂತ.
3 ವರ್ಷದೊಳಗನೆ ಅದ ಇಟ್ಟಿಗೆ ಒಳಗನೆ ಬೆಲ್ಲದವರನ್ನು ತಿಳ್ಕೊಂಡು ಅಗರ್ಭ ಶ್ರೀಮಂತರಾದ್ರಂತ. ಭೀಮಾಂಬಿಕ ತಾಯಿ ಮಾತಾಕಿ ಎಂಥ ಅದ್ಭುತ ಪವಾಡ.